ದೇವಿ ಪುರಾಣದ 9ನೆಯ ಅಧ್ಯಾಯ. ಇಂದ್ರ ಮೊದಲಾದ ದೇವತೆಗಳು ದೇವಿಯನ್ನು ವೇದೋಕ್ತವಾಗಿ ಸ್ತುತಿಸಿದರು. ಮಹಿಷಾಸುರನು ಸತ್ತು ಬಿದ್ದಾಗ ಇಂದ್ರ ಮೊದಲಾದ ದೇವತೆಗಳು ಮಹಾಲಕ್ಷ್ಮಿಗೆ ನಮಸ್ಕರಿಸಿ ಅವಳನ್ನೇ ನೋಡುತ್ತಾ ಆನಂದ ಪುಲಕಿತರಾದರು. ಕಣ್ಣೀರು ಸುರಿಸುತ್ತ ಮಹಾಕರುಣಾಳು ಭಕ್ತಾಧೀನೆ ಎಂದು ಉಪನಿಷತ್ ವಾಕ್ಯಗಳಿಂದ ಸ್ತೋತ್ರ ಮಾಡಿದರು. ದೇವಿಯೇ, ನಿನ್ನ ಅತ್ಯಂತ ಶ್ರೇಷ್ಠವಾದ ಗುಣಗಳು, ನಿನ್ನಿಂದ ಉದಿಸಿದ ಸತ್ವ ರಜ ತಮೋಗಳ ಗುಣಗಳಿಂದಲೇ ಹರಿಹರ ಬ್ರಹ್ಮಾದಿಗಳು ಜನ್ಮ ತಾಳಿದರು. ನಿನ್ನ ಪಾದ ಧೂಳಿಯ ಬಲದಿಂದಲೇ ಈ ಜಗತ್ತನ್ನು ಪರಿಪಾಲಿಸುತ್ತಿರುವವರು. ದೇವತೆಗಳು ನಿನ್ನ ಆಜ್ಞೆಯಂತೆ ನಡೆಯುವ ಸೂತ್ರಗೊಂಬೆಗಳು. ನಿನ್ನ ಸೂತ್ರದಿಂದಲೇ ಜಗತ್ತಿನ ಜೀವಿಗಳು ಸರ್ವಸ್ವವು ನಿನ್ನ ಅಧೀನವಾಗಿವೆ. ನಿನ್ನ ಪ್ರಕಾಶ ರೂಪದ ಅರಿವೇ ಜೀವರಾಗಿದ್ದಾರೆ. ಶಿವನು ಅವರೇ ಆಗಿದ್ದಾರೆ. ನಿನ್ನ ತೇಜಸ್ಸೇ ಸರ್ವಭೂತಗಳು ತತ್ವಗಳೂ ಆಗಿವೆ. ಸರ್ವ ವ್ಯವಹಾರಗಳು, ಸರ್ವ ಬೆಳಕುಗಳು ಎಲ್ಲವೂ ನೀನೇ ಆಗಿರುವೆ. ಸರ್ವಕ್ಕೂ ನೀನೇ ಸತ್ಯವೆಂದು ದೇವತೆಗಳ ಗುಂಪು ದೇವಿಯನ್ನ ಕೊಂಡಾಡಿತು. ಜಗತ್ತಿನಲ್ಲಿ ತೋರುವ ನಾನಾ ಗುಣಗಳು ನೀನೇ ಆಗಿರುವೆ. ನಾನಾ ಚೇಷ್ಟೆಯೂ ಕೂಡ ನೀನೇ ಆಗಿರುವೆ. ನಾನಾ ಪಶು ಪಕ್ಷಿ ಕ್ರಿಮಿ ಕೀಟಾದಿಗಳು ನೀನೇ ಆಗಿರುವೆ. ನಾನಾ ಸಂಶಯಗಳು, ನಾನಾ ಅರ್ಥಗಳು, ನಾನಾ ಮತ ಪಂಥಗಳು ನೀನೇ ಆಗಿರುವೆ. ಒಟ್ಟಾರೆ ಎಲ್ಲವೂ ನೀನೇ ಆಗಿರುವಾಗ ಅವರವರ ಅತ್ಯಂತ ಶ್ರೇಷ್ಠತೆಯೂ ಕೂಡ ನೀನೇ ಆಗಿರುವೆ. ಅಮರರ ಗುಂಪು ದೇವಿಯನ್ನು ಈ ರೀತಿಯಾಗಿ ಸ್ತುತಿಸಿದರು. ಪ್ರಕೃತಿಯು ನೀನೇ, ಪುರುಷನೂ ನೀನೇ, ಗಂಡನೂ ನೀನೇ, ಹೆಂಡತಿಯೂ ನೀನೇ, ಸತಿಸುತರೆಲ್ಲವೂ ನೀನೇ ಆಗಿರುವೆ. ಅತಿಯಾಗಿ ಶೋಭಿಸುತ್ತಿರುವ ಬಂಧು ಬಳಗವೂ ನೀನೇ ಆಗಿರುವೆ. ನೀನೇ ಮದುವೆ ಮುಂಜಿಗೆಳೆವಾಗಿರುವೆ. ದಿನನಿತ್ಯ ಮಾಡುವ ಕರ್ಮವು ನೀನೇ ಆಗಿರುವೆ. ಅತಿಯಾದ ಐಶ್ವರ್ಯ ಸಹಿತ ನೀನೇ ಆಗಿರುವೆ. ಹಿತವೂ ನೀನೇ, ದುಃಖವೂ ನೀನೇ. ಇದು ಸತ್ಯ 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 ಎಂದು ದೇವತೆಗಳು ದೇವಿಯನ್ನ ಕುರಿತು ಸ್ತೋತ್ರ ಮಾಡಿದರು. ಇಹಲೋಕವು ನೀನೇ, ಪರಲೋಕವು ನೀನೇ. ನೀನೇ 14 ಲೋಕಗಳಾಗಿರುವೆ. ಚಲಿಸುವ ಗಾಳಿ, ಹರಿಯುತ್ತಿರುವ ನೀರು, ಸುಡುತ್ತಿರುವ ಅಗ್ನಿ, ಅಪಾರವಾದ ಆಕಾಶ ಇದೆಲ್ಲವೂ ನೀನೇ ಆಗಿರುವೆ. ಬಹಳ ಮೂರ್ಖನೂ ನೀನೇ ಆಗಿರುವೆ. ಒಳ್ಳೆಯ ಜ್ಞಾನಿಯೂ ಕೂಡ ನೀನೇ ಆಗಿರುವೆ. ಸರ್ವಕ್ಕೂ ನೀನೇ ಸಾಕ್ಷಿಭೂತಳಾಗಿರುವೆ ತಾಯಿ ಎಂದು ಅಮರರು ದೇವಿಯನ್ನ ಕೊಂಡಾಡಿದರು. ಅಗ್ನಿಯಿಂದ ಸುಡಲಾರದ, ನೀರಿನಿಂದ ತೊಯ್ಯಲಾರದ, ಗಾಳಿಯಿಂದ ಒಣಗಲಾರದ, ಯಾತರಿಂದಲೂ ಕಳಚಿ ಹೋಗದ, ಒಳಗೆ ಹೊರಗೆ ಪ್ರಕಾಶವು ಪರಿಪೂರ್ಣವಾಗಿ ತುಂಬಿರಲು ಅದರ ಅನಂತ ಭಾಗಗಳಲ್ಲಿ ಕಿಡಿ ಮಾತ್ರವನ್ನು ಧರಿಸಿ ಸೂರ್ಯ, ಚಂದ್ರ, ಅಗ್ನಿ ಮೊದಲಾದವುಗಳು ಪ್ರಕಾಶಿಸುತ್ತಿರುವವು. ಜಗತ್ತಿನ ಒಳಗೆ ಹೊರಗೆ ಪ್ರಕಾಶಿಸುವ ಪ್ರಕಾಶವೆಲ್ಲವೂ ನೀನೇ ಆಗಿರುವೆ. ಪಂಚಭೂತಗಳು ನೀನೇ ಆಗಿರುವೆ. ಸರ್ವಚೇತನವೂ ನೀನೇ. ಪಾದವೂ ನೀನೇ, ಹೆಬ್ಬೆರಳು ನೀನೇ, ಮುಖಗಳೂ ನೀನೇ, ನಾಮಗಳು ನೀನೇ. ನೀನೇ ಎಲ್ಲ ಪರಿಪೂರ್ಣರಾಗಿರುವುದರಿಂದ ಸರ್ವ ವ್ಯವಹಾರಗಳು ನೀನೇ ಆಗಿರುವೆ ಎಂದು ದೇವತೆಗಳು ಸ್ತೋತ್ರ ಮಾಡಿದರು. ಜಗದಂಬೆಯೇ, ನಿನ್ನ ಮಾಯೆಯಿಂದಲೇ ಅನಂತ ಬ್ರಹ್ಮಾಂಡಗಳು ಹುಟ್ಟಿ ತೋರಿ ಲಯವಾಗುವವು. ನಿನ್ನ ಮಾಯೆಯಿಂದಲೇ ಹರಿಹರ ಬ್ರಹ್ಮಾದಿ ಸಕಲ ಜೀವಕೋಟಿಗಳು ಹುಟ್ಟಿಕೊಂಡವು ತಾಯಿ. ಅಂದ ಮೇಲೆ ಯಕಶ್ಚಿತನಾದ ಒಬ್ಬ ಮಹಿಷಾಸುರನ ಪಾಡೇನು? ವೇದಗಳಿಂದ ಹೊಗಳಲ್ಪಟ್ಟ ಉನ್ನತ ಕೀರ್ತಿವಂತಳೇ ನೀನಾಗಿರುವಿ ಎಂದು ದೇವತೆಗಳು ಮಹಾಲಕ್ಷ್ಮಿಯನ್ನ ಕುರಿತು ಸ್ತೋತ್ರ ಮಾಡಿದರು. ನೀನೇ ಗತಿಯೆಂದು ನಿನ್ನನ್ನೇ ನಂಬಿದ ಭಕ್ತರನ್ನು ಕೆಣಕಿ ಯಾರೂ ಬದುಕಲಾರರು ತಾಯಿ. ನೀನು ಯಾರ ಬಗ್ಗೆ ಮುನಿಸಿಕೊಂಡಿರುವೆಯೋ ಅವರನ್ನು ಉಳಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕಾಯುವುದಕ್ಕೂ ಕೊಲ್ಲುವುದಕ್ಕೂ ನೀನೇ ಅಧಿದೇವತೆಯಾಗಿ ಮೆರೆಯುತ್ತಿರುವೆ. ನಿನ್ನ ಇಂತಹ ಹಿರಿಮೆಯನ್ನು ಯಾವನು ಹೊಗಳುವನೋ ಅವನೇ ದೇವನೆನಿಸುವನು.
ಎಂದು ದೇವತೆಗಳು ದೇವಿಯನ್ನ ಮನಸಾರೆ ಕೊಂಡಾಡತೊಡಗಿದರು. ಸದಾ ನಿನ್ನನ್ನು ಪೂಜಿಸುವವರಿಗೂ, ನಿನ್ನ ಧ್ಯಾನ ಮಾಡುವವರಿಗೂ, ನಿನ್ನ ಸ್ಮರಣೆಯಿಂದಲೇ ಮೈ ಮರೆಯುವ ಮಹಾತ್ಮರಿಗೂ, ನಿನ್ನ ಚರಿತೆಯನ್ನು ಓದುವವರಿಗೂ, ನಿನ್ನನ್ನೇ ಪರಬ್ರಹ್ಮವೆಂದು ನಂಬಿಕೆ ಇಟ್ಟವನಿಗೂ ನಿನ್ನ ಸ್ವರೂಪವೇ ದೊರೆಯುವುದು ತಾಯಿ. ಅವರಿಗೆ ಹರಿಹರರು ಕೂಡ ಸಮನಾಗಲಾರರು ಎಂದು ದೇವತೆಗಳು ಪರಾಂಬೆಯ ಸ್ತೋತ್ರವನ್ನು ಮಾಡಿದರು. ನಿನ್ನನ್ನು ಪೂಜಿಸುವ, ಸೇವಿಸುವ, ಸ್ಮರಿಸುವ ಭಾಗ್ಯಕ್ಕೆ ಎನೆಯೇ ಇಲ್ಲ. ಯಾಕೆಂದರೆ ಈ ಮುಂಚಿತವಾಗಿಯೇ ನಿನ್ನ ಆರಾಧನೆ ಮಾಡಿದ ತ್ರಿಮೂರ್ತಿಗಳಿಗೆ ಸೃಷ್ಟಿ, ಸ್ಥಿತಿ, ಲಯಗಳ ಮಹಾ ಅಧಿಕಾರವನ್ನೇ ಕೊಟ್ಟುಬಿಟ್ಟೆ. ಅಂದ ಮೇಲೆ ಮುಂದೆ ನಿನ್ನನ್ನು ಆರಾಧಿಸುವವರನ್ನು ಪರಬ್ರಹ್ಮನನ್ನಾಗಿ ಮಾಡಿ ನಿನ್ನಲ್ಲಿಯೇ ಐಕ್ಯ ಮಾಡಿಕೊಂಡು ಬಿಡಬಹುದು. ಯಾಕೆಂದರೆ ನೀನು ಅಂಥ ಕರುಣಾಮಯೇ ಆಗಿರುವೆ ತಾಯಿ ಎಂದು ದೇವತೆಗಳು ಸ್ತೋತ್ರ ಮಾಡಿದರು. ನಿನ್ನ ಚಿತ್ಶಕ್ತಿಯ ಸ್ವರೂಪವನ್ನು ಒಮ್ಮೆ ಮನಸ್ಸಿನಲ್ಲಿ ನೆನೆದದ್ದಾದರೆ ಅದು ನಿನಗೆ ಪರ್ವತದಷ್ಟು ಭಾರವಾಗುವುದು. ಆ ಋಣಭಾರ ತೀರಿಸಲು ನೀನು ಸದಾ ಸಿದ್ಧಳಾಗಿರುವೆ. ಅಂದ ಮೇಲೆ ನಿನ್ನ ಧ್ಯಾನದಲ್ಲಿಗೆ ಸದಾ ನಿರತನಾಗಿರುವವನಿಗೆ ನಿನ್ನನ್ನೇ ನೀನು ಮಾರಿಕೊಂಡು ಬಿಡುವೆ. ಅರ್ಥಾತ್ ನಿನ್ನ ಸ್ವರೂಪವನ್ನೇ ಅವನಿಗೆ ಕೊಟ್ಟು ಅವನನ್ನು ನಿನ್ನಂತೆಯೇ ಮಾಡಿಕೊಳ್ಳುವೆ ಎಂದು ದೇವತೆಗಳು ಜಗನ್ಮಾತೆಯನ್ನು ಸ್ತೋತ್ರ ಮಾಡಿದರು. ನಿನ್ನ ಭಕ್ತನನ್ನು ಯಾರಾದರೂ ನಿಂದಿಸಿದರೆ ನೀನು ವಂಶ ಸಹಿತವಾಗಿ ಅವರನ್ನು ಕಡಿದು ಹಾಕುವೆ. ನಿನ್ನ ಭಕ್ತನು ಎಲ್ಲಿರುವನೋ ಅಲ್ಲಿಯೇ ನೀನು ಕೂಡ ವಾಸ್ತವ್ಯ ಮಾಡುವೆ. ನಿನ್ನ ಭಕ್ತರ ಗಾಳಿ ತಗುಲಿದರೆ ಸಾಕು, ಮಾನವರ ಸಕಲ ದುರಿತಗಳು ದೂರ ಆಗುವವು. ನಿನ್ನ ಭಕ್ತನೇ ನಿನಗೆ ಜೀವಪ್ರೇಮಿಯಾಗಿರುತ್ತಾನೆ ಎಂದು ದೇವತೆಗಳು ಅಂಬೆಯನ್ನು ಕುರಿತು ಭಕ್ತಿ ಶ್ರದ್ಧೆಗಳಿಂದ ಸ್ತುತಿಸಿದರು. ನಿನ್ನ ದಯೆಯುಳ್ಳ ಭಕ್ತನು ಮನೆಯಲ್ಲಿಯೇ ಇರಲಿ, ಅಡವಿಯಲ್ಲಿಯೇ ಇರಲಿ, ಅಗ್ನಿಯಲ್ಲಿಯೇ ಇರಲಿ, ಯಾವುದಾದರೂ ಯುದ್ಧದಲ್ಲಿ ತೊಡಗಿ ರಣಭೂಮಿಯಲ್ಲಿಯೇ ಇರಲಿ, ನೀರಿನಲ್ಲಿರಲಿ, ಆತನ ಸಮೀಪದಲ್ಲಿಯೇ ಸುಳಿಯುತ್ತಿರುವೆ ಎಂದು ದೇವತೆಗಳು ಸಮೂಹವು ಜಗನ್ಮಾತೆಯನ್ನ ಕೊಂಡಾಡಿತು. ನಿನಗೆ ಆಶೆ ಎಂಬುದು ಯಾವುದರಲ್ಲಿಯೂ ಇಲ್ಲ. ನಿನ್ನ ಭಕ್ತರ ಆಶೆಗಳೇ ನಿನ್ನ ಆಶೆಯಾಗಿರುತ್ತವೆ. ಅವನನ್ನು ಸದಾ ಬಿಟ್ಟಿರದ ಆಶೆ, ಅವನ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಸುಖವಾಗಿರಬೇಕೆಂಬ ಆಶೆ ಅವನಿಗಿಂತಲೂ ನಿನಗೆ ಹೆಚ್ಚಾಗಿ ಇರುತ್ತದೆ ತಾಯಿ. ಅಂದ ಮೇಲೆ ನೀನು ನಿರಾಶವಾದಿ ಎಂದು ನಾವು ಹೇಗೆ ಗುರುತಿಸಬೇಕು ಎಂಬುದೇ ನಮಗೆ ಅರ್ಥವಾಗುತ್ತಿಲ್ಲ ಎಂದು ದೇವತೆಗಳು ಆದಿಮಾಯೆಯನ್ನ ಕೊಂಡಾಡಿದರು. ಪೂರ್ವದಲ್ಲಿ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಸೃಷ್ಟಿ, ಸ್ಥಿತಿ, ಲಯಗಳ ಕರ್ತವ್ಯವನ್ನು ಹೇಗೆ ಮಾಡಬೇಕು ಎಂಬುದೇ ಗೊತ್ತಾಗದೇ ಇದ್ದಾಗ ನೀನೇ ವಿಷ್ಣುವಿನ ಕಿವಿಯಲ್ಲಿ ಮಧುಕೈಟಭರೆಂಬ ಕ್ರೂರ ದೈತ್ಯರನ್ನು ಹುಟ್ಟಿಸಿದಿ ಮತ್ತು ವಿಷ್ಣು ರೂಪದಿಂದ ಅವರೊಂದಿಗೆ ಹೋರಾಡಿ ಅವರಿಬ್ಬರನ್ನು ನಾಶಗೊಳಿಸಿದಿ. ಆ ಮಧುಕೈಟಭರ ಕೊಬ್ಬಿನಿಂದಲೇ ಈ ಮೇದಿನಿ ಉತ್ಪತ್ತಿಯಾಯಿತು. ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಅವರವರ ಉದ್ಯೋಗಗಳನ್ನು ಹೇಗೆ ಮಾಡಬೇಕು ಎಂಬುದರ ಅರಿವಾಯಿತು. ನಿನ್ನಿಂದಲೇ ಶಿವನಿಗೆ ಗೌರವ ಸ್ಥಿತಿಯು ಪ್ರಾಪ್ತವಾಯಿತು. ನೀನು ಅವನಿಗೆ ಗೌರಿಯಾದದ್ದರಿಂದಲೇ ಅವನಿಗೆ ಸಾಂಬ ಶಿವನೆಂಬ ಹೆಸರು ಬಂದಿತು. ನೀನು ಗೌರಿಯಾಗಿ ಶಿವನ ಕೈ ಹಿಡಿಯದಿದ್ದರೆ, ಅತ್ಯಂತ ಶ್ರೇಷ್ಠವಾಗಿರುವಂಥ ಗೌರಿಯ ಕೈಯನ್ನು ನೀನು ಹಿಡಿಯದೇ ಇದ್ದಾಗ ಶಿವನನ್ನು ಯಾರೂ ಕೇಳುತ್ತಿರಲಿಲ್ಲ. ಅವನು ಸರ್ವಜ್ಞನೆಂದು ಅನಿಸುತ್ತಿರಲಿಲ್ಲ. ನೀನೇ ಅವನಿಗೆ ಧರ್ಮಪತ್ನಿಯಾಗಿ ಅವನಿಗೆ ಬೇಕಾದ ನಾಮ, ರೂಪ, ಇಚ್ಛಾ, ಜ್ಞಾನ, ಕ್ರಿಯಾಶಕ್ತಿಗಳನ್ನು, ಷಡ್ಗುಣೈಶ್ವರ್ಯಗಳನ್ನು, ಅಷ್ಟಮಹಾಸಿದ್ಧಿಗಳನ್ನು ದಯಪಾಲಿಸಿ ಸಕಲ ದೇವತೆಗಳಿಗೆ ಸಾರ್ವಭೌಮನನ್ನಾಗಿ ಮಾಡಿ ಅವನ ಮಹಿಮೆಯನ್ನು ವಿಸ್ತರಿಸುವುದಕ್ಕೆ ಕಾರಣೀಭೂತಳಾದೆ ಎಂಬುದು ಎಂದು ಮಹಾದೇವತೆಗಳೆಲ್ಲ ಜಗದಂಬೆಯ ಮಹಿಮೆಯನ್ನು ಕೊಂಡಾಡತೊಡಗಿದರು. ಅತ್ತಿಯ ಮರಕ್ಕೆ ಬೊಡ್ಡೆಯಿಂದ ಕಿರುತುದಿಯವರೆಗೂ ಕಾಯಿಗಳು ಮೆತ್ತಿಕೊಂಡಿರುವಂತೆ ನಿನ್ನ ಪ್ರತಿಯೊಂದು ರೋಮ ರೋಮಕ್ಕೂ ಬ್ರಹ್ಮಾಂಡಗಳು ಮೆತ್ತಿಕೊಂಡಿವೆ. ಹೀಗಿದ್ದರೂ ಸರ್ವ ಬ್ರಹ್ಮಾಂಡಗಳು ಆಡಳಿತವೂ ಕೂಡ ನಿನ್ನ ಅಂಜಿಕೆಯಿಂದ ಸುಸೂತ್ರವಾಗಿ ನಡೆಯುತ್ತದೆ. ನಿನ್ನ ಮಹಿಮೆಯು ಯಾರಿಗೂ ತಿಳಿಯಲಾರದು ಅಂದಾಗ ಮಹಿಷನಿಗೂ ನಿನಗೂ ಅಜಗಜಾಂತರ ವ್ಯತ್ಯಾಸವಿರುವುದು ತಾಯಿ.
ನಿನ್ನ ಪರಬ್ರಹ್ಮ ಶಕ್ತಿಯತ್ತ, ಆತನ ರಾಕ್ಷಸಿ ಶಕ್ತಿಯತ್ತ. ನಿನ್ನೆದರು ಆತನು ಕುಬ್ಜನೇ ಸರಿ ಎಂದು ದೇವತೆಗಳು ದೇವಿಯ ಮಹಿಮೆಯನ್ನು ಕೊಂಡಾಡಿದರು. ಚಿತ್ಶಕ್ತಿ ಸ್ವರೂಪಳಾದ ದೇವಿಯೇ, ನಿನ್ನ ಭಯಂಕರವಾದ ಆಯುಧಗಳಿಗೆ, ನಿನ್ನ ಶೌರ್ಯಕ್ಕೆ, ನಿನ್ನ ಉಗ್ರತೆಗೆ ಈ ವಿಶ್ವದಲ್ಲಿ ಯಾರೂ ಸರಿಯಾಗಲಾರರು. ನಿನ್ನ ನಾಮಸ್ಮರಣೆ ಮಾತ್ರದಿಂದಲೇ ರಾಕ್ಷಸ ಚಕ್ರವರ್ತಿಗಳು ತಳಮಳಿಸಿ ಹೋಗುವರು. ನೀನು ಸರ್ವಕ್ಕೂ ಮೂಲ ಕಾರಣೀಭೂತಳಾಗಿರುವೆ ಎಂದು ದೇವತೆಗಳು ಜಗದಂಬೆಯನ್ನು ಸ್ತುತಿ ಮಾಡಿದರು. ಸೃಷ್ಟಿ ಸ್ಥಿತಿ ಲಯಕರ್ತರಾದ ಬ್ರಹ್ಮ ಹರಿಹರರು ನೀನು ಕೂಡುವ ಗದ್ದುಗೆಯ ಕಾಲುಗಳಾಗಿದ್ದಾರೆ. ನಿನಗೆ 7 ಕೋಟಿ ಮಹಾಮಂತ್ರಗಳಿವೆ. ನಿನಗೆ ದರ್ಪೆಯ ಹುಲ್ಲಿನ ಆಸನವು ಪ್ರಿಯವಾಗಿದೆ. ಶಕ್ತಿರಹಿತರಾದರೆ ಶಿವಸ್ವರೂಪವಾಗುವ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವರು ನಿನ್ನ ಹಾಸುಗೆಯಾಗುವರು. ನಿನ್ನ ಮೂಗಿನಲ್ಲಿರುವ ರತ್ನಪ್ರಭೆಯ ನತ್ತು, ನಿನ್ನ ಮುತ್ತಿನ ಬೊಟ್ಟಿನ ಪ್ರಕಾಶ, ಕಿವಿಯ ಹರಣದ ಪ್ರಕಾಶ, ಕಾಲಗಡಗ, ಬಂಗಾರದ ಕಿರೀಟ ಮೊದಲಾದವು ನಿನ್ನ ಆಭರಣ ಸೌಂದರ್ಯದೊಂದಿಗೆ ನಿನ್ನನ್ನು ನೋಡುವವನೇ ಮಹಾಭಾಗ್ಯಶಾಲಿ ಎಂದು ದೇವತೆಗಳು ಸ್ತೋತ್ರ ಮಾಡಿದರು. ಭಕ್ತಿಯಿಲ್ಲದೆ 100 ಯಜ್ಞ ಮಾಡಿದರೂ ನೀನು ದೊರೆಯಲಾರೆ ತಾಯಿ. ದಾನ ಧರ್ಮ ಸ್ತೋತ್ರ ಜಪ ತಪ ಧ್ಯಾನ ಧಾರಣಗಳನ್ನು ಭಕ್ತಿಯಿಲ್ಲದೆ ಎಷ್ಟು ಹೊತ್ತು ಮಾಡಿದರೂ ನೀನು ಲಭ್ಯಳಾಗುವುದಿಲ್ಲ. ನಿನ್ನನ್ನು ಕಂಡವರೇ, ನಿನ್ನ ನಿಜ ಸ್ವರೂಪವನ್ನು ತಿಳಿದವರೇ ಜೀವನ್ಮುಕ್ತರು ಎಂದು ದೇವತೆಗಳು ಅಂಬೆಯನ್ನು ಸ್ತುತಿಸಿ ಭಕ್ತಿಯಿಂದ ನಮಸ್ಕರಿಸಿದರು. ನಿನ್ನ ಸ್ವರೂಪವನ್ನು ಸ್ಮರಿಸಿದ ಮಾತ್ರದಿಂದಲೇ ಸರ್ವ ಫಲಗಳು ದೊರೆಯುವವು. ಸತಿ ಸುತರು, ಅನ್ನ ಬಟ್ಟೆ ಸಂಪತ್ತು, ಶ್ರೀಮಂತಿಕೆ, ಸ್ವರ್ಗ ಭೋಗಾದಿಗಳು ನಿನ್ನ ಸ್ಮರಣ ಮಾತ್ರದಿಂದಲೇ ದೊರೆಯುವವು. ನಿನ್ನ ಸ್ಮರಣೆಯಿಂದ ಶತ್ರುಗಳು ಮಿತ್ರರಾಗುವರು. ರಾಜಾದಿರಾಜರು ಸಹಿತ ನೆನೆದವನ ಸೇವಕರಾಗುವರು. ನಿನ್ನ ನೆನಪೇ ಅತ್ಯಧಿಕ ಮಂತ್ರವೆನಿಸುವುದು ಎಂದು ದೇವತೆಗಳು ಜಗನ್ಮಾತೆಯನ್ನು ಕುರಿತು ಸ್ತೋತ್ರ ಮಾಡಿದರು. ದೇವತೆಗಳು ಈ ಪ್ರಕಾರ ದೇವಿಯನ್ನು ಸ್ತುತಿಸಿ ಆಸನ, ಅರ್ಘ್ಯ, ಆಚಮನ ಮೊದಲಾದ 16 ಬಗೆಯ ಉಪಚಾರಗಳಿಂದ ಪೂಜಿಸಿ ಎಲ್ಲರೂ ಕೈ ಮುಗಿದುಕೊಂಡು ನಿಂತಾಗ ದೇವಿಯು ಸಂಪ್ರೀತಳಾಗಿ, ಮಕ್ಕಳೇ, ನಿಮಗೆ ಬೇಡಿಕೆ ಏನಿದೆ? ಏನಾದರೂ ಕೇಳಿಕೊಳ್ಳಿ, ಕೊಡುತ್ತೇನೆ ಎಂದು ತಾಯಿ ನುಡಿದಳು. ಆಗ ದೇವತೆಗಳು ಕೈ ಮುಗಿದು, ಅಮ್ಮ, ಮಹಿಷಾಸುರನನ್ನು ಕೊಂದದ್ದೇ ನಮಗೊಂದು ಶ್ರೇಷ್ಠ ವರವಾಗಿದೆ. ಅಂದ ಮೇಲೆ ಇನ್ನೇನು ಬೇಡೋಣ? ಭೂಮಿಯಲ್ಲಿರುವ ಭಕ್ತ ಜನರಿಗೆ ಅಗಲದ ಐಶ್ವರ್ಯ, ಸತಿಸುತ್ತರು ಸದಾ ನಿನ್ನ ಸ್ಮರಣೆಯನ್ನು ನೀಡುವುದೇ ನಮಗೆ ವರವಾಗಲಿ ಎಂದರು. ಮಕ್ಕಳಿರ, ನಿಮಗೆ ವರವನ್ನು ಕೊಟ್ಟೆನು ಎಂದು ದೇವಿಯು ನುಡಿಯುತ್ತಲೇ ದೇವತೆಗಳು ನೋಡುತ್ತಿದ್ದಂತೆ ಪಾರ್ವತಿ ದೇವಿಯ ದೇಹದಲ್ಲಿ ಅಡಗಿ ಹೋದಳು. ಈ ಪಾರ್ವತಿ ದೇವಿಯು ಬಹಳ ಗಟ್ಟಿಗಳು ಬಸವೇಶ ಎಂದು ಶಿವನು ಹೇಳುತ್ತಾ ಆನಂದಿಸುತ್ತಿದ್ದನು. ದೇವತೆಗಳು ದೇವಿಗೆ ಜೈಕಾರವನ್ನು ಮಾಡುತ್ತಾ ಹರಿಹರರ ಅಪ್ಪನೆ ಪಡೆದು ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಹೋದರು. ಉಪನಿಷತ್ತಿನ ಪ್ರಕಾರ ಜಗದಂಬೆಯ ಪರಾಕ್ರಮವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪರಮಾನಂದದಿಂದ ಚಿದಾನಂದ ಶ್ರೇಷ್ಠ ಗುರುಗಳನ್ನು ಸ್ತುತಿಸತೊಡಗಿದರು. ಇಲ್ಲಿಗೆ 9ನೆಯ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣಪದ್ಮದ್ವಿರೇಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ಶುಕ್ರೋಯ ಸುಧೀರ್ನಾಮ 9ಮೋಧ್ಯಾಯ.